ಎಸ್ಐಆರ್ ಮುಗಿದ ಮೇಲೆ ನಾವು ಜಿಬಿಯ ಚುನಾವಣೆ ಮಾಡ್ತೀವಿ. ದೆಹಲಿಯಲ್ಲಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೀಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಮುಗಿದ ನಂತರ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯನ್ನು ನಡೆಸ್ತೀವಿ. ಡೆಲ್ಲಿಯಲ್ಲಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಮುಂದೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ಹೀಗಾಗಿ ಎಸ್ಐಆರ್ ಪ್ರಕ್ರಿಯೆ ಮುಗಿದ ಮೇಲೆನೇ ನಾವು ಚುನಾವಣೆಯನ್ನ ಮಾಡ್ತೀವಿ. ಇದಕ್ಕಾಗಿಯೇ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದು. ಸುಪ್ರೀಂ ಕೋರ್ಟ್ ಕೂಡ ನಮ್ಮ ಮನವಿಯನ್ನು ಒಪ್ಪಿಕೊಂಡಿದೆ ಅಂತ ದೆಹಲಿಯಲ್ಲಿ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಸೊ ಎಸ್ಐಆರ್ ನಲ್ಲಿ ಇಷ್ಟು ಎಲ್ಲ ನಿರತರಾಗಿದ್ದಾರೆ. ಆಗಸ್ಟ್ 8ನೇ ತಾರೀಕು ಆದ್ಮೇಲೆ ಆಬ್ಜೆಕ್ಷನ್ಸ್ ಕರಿಬೇಕು. ಆಬ್ಜೆಕ್ಷನ್ಸ್ ಕರೆದು ಪ್ರತಿಯೊಂದು ಆಬ್ಜೆಕ್ಷನ್ ಅನ್ನು ಕೂಡ ವಿಲೆ ಮಾಡಬೇಕಾಗುತ್ತೆ. ಅಂತಿಮ ವೋಟರ್ ಲಿಸ್ಟ್ ಪಬ್ಲಿಷ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಎಸ್ಐಆರ್ ನ ಪ್ರಕ್ರಿಯೆ ಜಾರಿ ಇದೆ. ಇದು ಒಂದು ಕಾರಣ ನಾವು ಸಮಯ ಕೇಳಲಿಕ್ಕೆ. ಅದನ್ನ ಸುಪ್ರೀಂ ಕೋರ್ಟ್ ಕೂಡ ಹೌದು ನೀವು ಹೇಳುವಂತಹದ್ದು ಸಮಂಜಸವಾಗಿದೆ, ಬದ್ಧವಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಎರಡನೇದು ಏನ್ ಬರುತ್ತೆ, ಈಗ ಹೊಸ ಎಸ್ಐಆರ್ ಪ್ರಕಾರ ಒಂದು ಹೊಸ ವೋಟರ್ ಲಿಸ್ಟ್ ಬರುತ್ತೆ, ಕರೆಕ್ಟಾ? ನಾವು ಈಗ ಜಿಬಿಎ ಚುನಾವಣೆಗೆ ತಯಾರು ಮಾಡಿರೋ ಮತದಾರರ ಪಟ್ಟಿ ವೋಟರ್ ಲಿಸ್ಟ್ ಹಳೆ ವೋಟರ್ ಲಿಸ್ಟ್ ಮೇಲೆ ಬೇಸ್ದಾಗಿದೆ. ಈಗ ಹಳೆ ಮದರ್ ವೋಟರ್ ಲಿಸ್ಟ್ ಹೋಗಿ ಹೊಸದೇ ಬಂದಾಗ ನಾವು ತಯಾರು ಮಾಡಿರುವಂತ ವೋಟರ್ ಲಿಸ್ಟ್ ಹೊಸ ವೋಟರ್ ಲಿಸ್ಟ್ಗೆ ಮ್ಯಾಚ್ ಆಗೋದಿಲ್ಲ. ಮಧ್ಯ ಇವೆರಡರ ಮಧ್ಯ 2 ಲಕ್ಷ 3 ಲಕ್ಷ ವೋಟ್ ಡಿಫರೆನ್ಸ್ ಬರ್ಬೋದು. ನೀವು ಕೇಳ್ತಿರಾಗ ಈ ಎಲೆಕ್ಷನ್ ಕಮಿಷನ್ ಅವರು ತಯಾರು ಮಾಡಿರುವ ವೋಟರ್ ಲಿಸ್ಟ್ ನಲ್ಲಿ ಇಷ್ಟು ಸಂಖ್ಯೆ ಇದೆ, ನೀವು ಮಾಡ್ತಾ ಇರೋ ಚುನಾವಣೆಯಲ್ಲಿ ಬೇರೆ ಸಂಖ್ಯೆ ಇದೆ, ಇದು ಯಾವ ರೀತಿ ಇದನ್ನ ಎಲೆಕ್ಷನ್ ಮಾಡ್ತೀರಾ ಅಂತ ನೀವು ಕೇಳ್ತೀರಾ, ಸಾರ್ವಜನಿಕರು ಕೇಳ್ತಾರೆ. ಸೊ ತದ್ವಿರುದ್ಧ ಆಗ್ತಿತ್ತು. ಸೊ ಅದಕ್ಕೆ ನಾವೇನ್ ಕೇಳಿದ್ದೇವೆ, ಎಸ್ಐಆರ್ ಪ್ರಕ್ರಿಯೆ ಮುಗಿಬೇಕು, ಹೊಸ ವೋಟರ್ ಲಿಸ್ಟ್ ಬರಬೇಕು, ಅದರ ಆಧಾರದ ಮೇಲೆ ಚುನಾವಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೇವೆ. ನಮ್ಮ ಉದ್ದೇಶನೂ ಕೂಡ ಇದನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ. ಇವತ್ತಲ್ಲ ನಾಳೆ ಚುನಾವಣೆ ಮಾಡ್ಲೇಬೇಕು. ಬೆಂಗಳೂರಿನಲ್ಲಿ ಚುನಾವಣೆ ಆಗಿ ಬಹಳ ವರ್ಷ ಆಗಿದೆ, ವಿಳಂಬ ಆಗಿದೆ. ಹೌದು, ನಿಜ, ವಿಳಂಬ ಆಗಿದೆ. ತಕ್ಷಣ ಚುನಾವಣೆ ಆಗ್ಬೇಕು. ರಾಜಕೀಯವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಚುನಾವಣೆ ಮಾಡ್ಲೇಬೇಕು. ಇದರಲ್ಲಿ ಮತ್ತೊಂದು ಎರಡನೇ ಆಲೋಚನೆ ಇಲ್ಲ. ಸೊ ಚುನಾವಣೆ ಮಾಡ್ಲೇಬೇಕು. ಆದ್ರೆ ಎಸ್ಐಆರ್ ಪ್ರಕ್ರಿಯೆ ಮುಗಿಬೇಕು, ಹೊಸ ವೋಟರ್ ಲಿಸ್ಟ್ ಅನ್ನ ಅದರ ಓಕೆ. ಸೊ ಈ ಜಿಬಿಎ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ಎಸ್ಐಆರ್ ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು, ಅದಾದ್ಮೇಲೆ ನಾವು ಎಲೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಅಂತ ಸಚಿವ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ. ಯಾಕಂದರೆ ಅದಕ್ಕೂ ಮುಂಚಿತವಾಗಿ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕಂದರೆ ಫೈನಲ್ ಆಗಿ ಮತದಾರರ ಪಟ್ಟಿ ರೆಡಿ ಆಗಬೇಕು. ಅರ್ಧಂಬರ್ಧ ಮತದಾರರ ಪಟ್ಟಿಯನ್ನು ಇಟ್ಕೊಂಡು ನಾವು ಎಲೆಕ್ಷನ್ಗೆ ಹೋಗ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ. ಸೊ ಟೋಟಲ್ ಆಗಿ ಫೈನಲ್ ಆಗಿ ವೋಟರ್ ಲಿಸ್ಟ್ ರೆಡಿ ಆದಮೇಲೆ ಚುನಾವಣೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅನ್ನುವ ಲೆಕ್ಕಾಚಾರ. ಸೊ ಹೀಗಾಗಿಯೇ ನಾವು ಟೈಮ್ ಬೇಕು ಅಂತ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ. ಸುಪ್ರೀಂ ಕೋರ್ಟ್ ಸಹ ನಮ್ಮ ಅರ್ಜಿಯನ್ನು ಪುರಸ್ಕಾರ ಮಾಡಿದೆ ಅಂತ ಸಚಿವರು ಹೇಳಿದ್ದಾರೆ.